ಹಾಯ್ ಎವ್ರಿವನ್. ಈಗಿರೋ ವೆದರ್ಗೆ ಸಂಜೆ ಕಾಫಿ ಟೀ ಜೊತೆ ಗರಿಗರಿಯಾದ ಕಾರ್ಕಾರವಾಗಿ ಸ್ವಲ್ಪ ಸಿಹಿ ಇರೋ ಈ ರೀತಿ ಮಂಡಕ್ಕಿ ಒಗ್ಗರಣೆ ಇದ್ಬಿಟ್ರೆ ಬೇರೆ ಏನು ಬೇಕು ಅಂತನೂ ಅನ್ಸಲ್ಲ. ಮಂಡಕ್ಕಿ ಒಗ್ಗರಣೆನ ಎಲ್ಲರೂ ಮಾಡ್ಕೊಳ್ತೀರಾ, ಆದರೆ ನಾನೀಗ ತೋರಿಸ್ತಾ ಇರೋ ಮಂಡಕ್ಕಿ ಒಗ್ಗರಣೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಕೋ ಪದಾರ್ಥಗಳು ಒಂದೇ ಇದ್ರೂ ಮಾಡೋ ವಿಧಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಟೇಸ್ಟ್ನಲ್ಲೂ ಕೂಡ ತುಂಬ ವ್ಯತ್ಯಾಸ ಇರುತ್ತೆ. ಆದ್ದರಿಂದ ವಿಡಿಯೋನ ಕೊನೆ ತನಕನೂ ಮಿಸ್ ಮಾಡದೆ ನೋಡಿ. ವಿಡಿಯೋನ ಸೇವ್ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಂಡಕ್ಕಿ ಒಗ್ಗರಣೆ ಮಾಡಲಿಕ್ಕೆ ನಾನಿಲ್ಲಿ 1/4 kg ಈ ರೀತಿ ಟೊಳ್ಳು ಮಂಡಕ್ಕಿನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಗಟ್ಟಿ ಮಂಡಕ್ಕಿನೂ ಕೂಡ ತೊಗೊಳ್ಬೋದು. ಇದನ್ನು ಚೆನ್ನಾಗಿ ಸಾಣಿಸಿ ಇಟ್ಕೊಳ್ಳಿ. ಈ ಮಂಡಕ್ಕಿ ಹೀಗೆ ಗರಿಗರಿಯಾಗಿ ಇರೋದ್ರಿಂದ ಮಂಡಕ್ಕಿನ ನಾನು ಸಪ್ರೇಟಾಗಿ ಹುರ್ಕೊಳ್ತಾ ಇಲ್ಲ. ಮಂಡಕ್ಕಿ ಈ ರೀತಿ ಗರಿಗರಿ ಇಲ್ಲ ಅಂದರೆ 1-2 ನಿಮಿಷ ಬಾಣಲಿಯಲ್ಲಿ ಹುರ್ಕೊಳ್ಳಿ, ಆವಾಗ ಗರಿಗರಿಯಾಗಿ ಬರುತ್ತೆ. ಈಗ ಒಗ್ಗರಣೆ ಮಾಡಲಿಕ್ಕೆ 1/4 kg ಮಂಡಕ್ಕಿಗೆ 3/4 ಕಪ್ಪಷ್ಟು ಎಣ್ಣೆನ ಕಾಯಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಅರ್ಧ ಕಪ್ಪಷ್ಟು ಶೇಂಗಾ ಬೀಜನ ಹಾಕಿ ಶೇಂಗಾ ಬೀಜನ ಸಪ್ರೇಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡ ನಂತರ ಫುಲ್ ಲೋ ಫ್ಲೇಮ್ ಮಾಡಿ ಶೇಂಗಾ ಬೀಜನ ಫ್ರೈ ಮಾಡ್ಕೊಳ್ಳಿ. ಆವಾಗ ಶೇಂಗಾ ಬೀಜ ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗಿ ಎಷ್ಟೇ ದಿನ ಇಟ್ಟರೂ ಫುಲ್ ಗರಿಗರಿಯಾಗೇ ಇರುತ್ತೆ. ಶೇಂಗಾ ಬೀಜ ಈ ರೀತಿ ಚೆನ್ನಾಗಿ ಫ್ರೈ ಆಗಿ ಸಿಪ್ಪೆ ಎಲ್ಲ ಬಿಟ್ಕೊಂಡು ಒಳಗೆಲ್ಲ ಈ ರೀತಿ ಗೋಲ್ಡನ್ ಬ್ರೌನ್ ಆಯಿತು ಅಂದರೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಈಗ ಅದೇ ಎಣ್ಣೆಗೆ ಅರ್ಧ ಕಪ್ಪಷ್ಟು ಸ್ವಲ್ಪ ತೆಳುವಾಗಿ ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಒಣಕೊಬ್ಬರಿನ ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಮಂಡಕ್ಕಿ ಮಧ್ಯದಲ್ಲಿ ಈ ಒಣಕೊಬ್ಬರಿ ಸಿಕ್ಕಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಶೇಂಗಾ ಬೀಜ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ, ಆದರೆ ಈ ಒಣಕೊಬ್ಬರಿ ಬೇಗ ಫ್ರೈ ಆಗಿಬಿಡತ್ತೆ. ಆದ್ದರಿಂದ ಇವೆರಡನ್ನು ಸಪ್ರೇಟಾಗಿ ಹುರ್ಕೊಳ್ಳಿ. ಇನ್ನೇನು ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ಇದನ್ನು ತೆಗೆದುಬಿಡಿ. ಒಣಕೊಬ್ಬರಿ ಸ್ವಲ್ಪ ಸೀತು ಅಂದರೂ ಕಹಿ ಬಂದ್ಬಿಡತ್ತೆ. ಅದರಿಂದ ಇನ್ನೇನು ಕಲರ್ ಚೇಂಜ್ ಆಯಿತು ಅಂದರೆ ಇದನ್ನು ತೆಗೆದುಬಿಡಬೇಕು. ಹಾಗೆ ತುಂಡು ಮಾಡಿಕೊಂಡ 5 ಒಣಮೆಣಸು, ಸ್ವಲ್ಪ ಜಾಸ್ತಿನೇ ಕರಿಬೇವನ್ನು ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಇದು ಕೂಡ ಬೇಗ ಫ್ರೈ ಆಗಿಬಿಡತ್ತೆ. ಅದರಿಂದ ಇದನ್ನು ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ. ಒಣಮೆಣಸು ಕರಿಬೇವು ಎಲ್ಲ ಈ ರೀತಿ ಗರಿ ಆಯಿತು ಅಂದರೆ ಇದನ್ನು ಕೂಡ ಎಣ್ಣೆಯಿಂದ ತೆಗೆದು ಬಿಡಬೇಕು. ಈ ಒಗ್ಗರಣೆಗೆ ಕರಿಬೇವು ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ. ಈಗ ಮೇನ್ ಆಗಿ ಬೆಳ್ಳುಳ್ಳಿ ಅರ್ಧ ಕಪ್ಪಷ್ಟು ಜಸ್ಟ್ 1-2 ಸುತ್ತು ಜಜ್ಜಿರೋ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಮಂಡಕ್ಕಿ ಒಗ್ಗರಣೆಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಒಳ್ಳೆ ಫ್ಲೇವರು ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಶೇಂಗಾ, ಒಣಕೊಬ್ಬರಿ, ಬೆಳ್ಳುಳ್ಳಿ ಎಲ್ಲ ಇಷ್ಟಿಷ್ಟೇ ಹಾಕಬೇಕು ಅಂತ ಏನಿಲ್ಲ. ನಿಮಗೆ ಜಾಸ್ತಿ ಹಾಕಿದಷ್ಟು ಇಷ್ಟ ಅನ್ನೋರಿಗೆ ಜಾಸ್ತಿನೂ ಹಾಕ್ಕೊಳ್ಬೋದು. ಫಸ್ಟ್ ಟೈಮ್ ಮಾಡ್ಕೊಳ್ಳೋರಿಗೆ ಅಳತೆ ಗೊತ್ತಾಗಲಿ ಅಂತ ಮೆಷರ್ಮೆಂಟ್ನ ಹೇಳ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಸೀತು ಅಂದರೂ ಇದು ಕೂಡ ಕಹಿ ಬಂದ್ಬಿಡತ್ತೆ. ಇದನ್ನು ಫ್ಲೇಮ್ ಆಫ್ ಮಾಡ್ತಿದ್ದಂಗೆ ಎಣ್ಣೆ ಬಿಸಿ ಇದ್ದಾಗಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಅರಿಶಿಣ, ಹಾಗೆ ಖಾರಕ್ಕೆ 2 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ಆನಲ್ಲೇ ಇದ್ದರೆ ಖಾರದ ಪುಡಿ, ಅರಿಶಿಣ ಎಲ್ಲ ಬೇಗ ಸೀದೋಗ್ಬಿಡತ್ತೆ. ಅದರಿಂದ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿಗೆ ಉಪ್ಪು, ಖಾರದ ಪುಡಿ ಎಲ್ಲ ಚೆನ್ನಾಗಿ ಹಿಡಿದ್ರೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಈ ಮಂಡಕ್ಕಿ ಒಗ್ಗರಣೆಯಲ್ಲಿ ಬೆಳ್ಳುಳ್ಳಿನ ಆರಿಸಿ ತೆಗೆದು ಇಷ್ಟಪಟ್ಟು ತಿನ್ನೋರು ಇದ್ದಾರೆ. ಅದರಲ್ಲಿ ನೀವು ಒಬ್ಬರ ಕಮೆಂಟ್ ಮಾಡಿ ತಿಳಿಸಿ. ಈಗ ಇದೆಲ್ಲದು ಚೆನ್ನಾಗಿ ಮಿಕ್ಸ್ ಆಯಿತು ಅಂದರೆ ಈ ಒಗ್ಗರಣೆನ ಪೂರ್ತಿ ಆರಿಸ್ಕೊಂಡು ಮಂಡಕ್ಕಿಗೆ ಹಾಕಿ ಹಾಗೆ ಫ್ರೈ ಮಾಡಿ ಎತ್ತಿಟ್ಕೊಂಡ ಶೇಂಗಾ, ಒಣಕೊಬ್ಬರಿ, ಕರಿಬೇವು, ಒಣಮೆಣಸನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದೆ ಈ ಮಂಡಕ್ಕಿ ಒಗ್ಗರಣೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದೇ ಆದರೂ ಮಾಡೋ ವಿಧಾನದಲ್ಲಿ ಚೇಂಜ್ ಇದೆ ಅಂತ. ಯೂಶುವಲ್ಲಾಗಿ ಮಾಡ್ಕೊಳ್ಳೋ ಒಗ್ಗರಣೆಯಲ್ಲಿ ಹುರಿಗಡಲೆನ ಫ್ರೈ ಮಾಡಿ ಹಾಕ್ಕೊಳ್ತೀರಾ, ಆದರೆ ನಾನಿಲ್ಲಿ ಹುರಿಗಡಲೆನ ಪೌಡರ್ ಮಾಡಿ ಹಾಕ್ಕೊಳ್ತೀನಿ. ಫಸ್ಟ್ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಯಿತು ಅಂದರೆ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಹುರಿಗಡಲೆನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕಿ ನೈಸ್ ಪೌಡರ್ ಮಾಡ್ಕೊಳ್ಳಿ. ಸಕ್ಕರೆ ಹಾಕಿದ್ರೆ ಮೈಲ್ಡಾಗಿ ಸ್ವೀಟ್ನೆಸ್ ಕೊಟ್ಟು ಈ ಮಂಡಕ್ಕಿ ಒಗ್ಗರಣೆದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸಕ್ಕರೆ ಬೇಡ, ನಮಗೆ ಇಷ್ಟ ಆಗಲ್ಲ ಅಂದರೆ ಸಕ್ಕರೆನ ಸ್ಕಿಪ್ ಮಾಡ್ಬೋದು. ಈಗ ಇದನ್ನು ಕಲಿಸ್ಕೊಂಡಿರೋ ಮಂಡಕ್ಕಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹುರಿಗಡಲೆನ ಬರೀ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಕ್ಕಿಂತ ಈ ರೀತಿ ಪೌಡರ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ನಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು 1 ಸಲ ಮಾಡಿ ರುಚಿ ಗೊತ್ತಾದರೆ ನೆಕ್ಸ್ಟ್ ಟೈಮ್ ಇದೇ ರೀತಿ ಮಂಡಕ್ಕಿ ಒಗ್ಗರಣೆ ಮಾಡ್ಕೊಳ್ತೀರಾ. ಸಂಜೆ ಸ್ನ್ಯಾಕ್ಸ್ಗೆ ಆಗಲಿ, ಲಾಂಗ್ ಜರ್ನಿ ಮಾಡೋಬೇಕಾದ್ರೆ ಕಟ್ಕೊಂಡು ಹೋಗ್ಲಿಕ್ಕೂ ತುಂಬ ಚೆನ್ನಾಗಿರುತ್ತೆ.
ಇದನ್ನು ಮಾಡಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ದಿಢೀರಾಗಿ ತಯಾರಾಗೋ ಈ ಮಂಡಕ್ಕಿ ಒಗ್ಗರಣೆ ನೀವು ಕೂಡ ಟ್ರೈ ಮಾಡಿ. ನೀವು ಇದೇ ರೀತಿ ಮಾಡ್ಕೊಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.